ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಬೆಂಗಳೂರಿನಿಂದ ಏನಿಲ್ಲ ಅಂದ್ರೂ ಸುಮಾರು ಒಂದು 25-30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಕ್ರಷರ್ನಲ್ಲಿ ಇವತ್ತು ಭೀಕರ ದುರಂತ ಸಂಭವಿಸಿದೆ. ಈ ದುರಂತ 7 ಜನರ ಬದುಕನ್ನ ಸಂಪೂರ್ಣವಾಗಿ ಕಸಿದುಕೊಂಡಿದೆ. ಇನ್ನು ಪಾಪ 7 ಜನರನ್ನ ನಂಬ್ಕೊಂಡು ಅದೆಷ್ಟು ಜನ ಜೀವನ ಮಾಡ್ತಿದ್ರು. ಯಾರೋ ಗಂಡ ಅಲ್ಲಿ ಹೆಂಡತಿ ಕಾಯ್ತಾ ಇರ್ತಾಳೆ, ಇನ್ಯಾರ್ದೋ ಮಗು ಅಪ್ಪಂಗೆ ಕಾಯ್ತಾ ಇರುತ್ತೆ. ಬೇಸರ ಆಗ್ಬಿಟ್ಟಿದೆ ನನಗಂತೂ ಆ ಘಟನೆಯನ್ನು ನೋಡಿದ್ರೆ. ಈ ದಿನಗೂಲಿ ಕಾರ್ಮಿಕರು, ದಿನಗೂಲಿ ನೌಕರರು, ಅವ್ರ ಬದುಕಿಗೆ ಬೆಲೆನೂ ಇಲ್ಲ, ಅವ್ರ ಜೀವಕ್ಕೆ ಯಾವುದೇ ರೀತಿ ರಕ್ಷಣೆ ಇಲ್ವಲ್ಲಪ್ಪ ಅಂತ ಅನಿಸ್ತಾ ಇದೆ. ಏನಿದು ಘಟನೆ, ಹೇಗಾಯಿತು, ಎಲ್ಲ ಆಯಿತು, ಎಲ್ಲವನ್ನು ಕೂಡ ನಾವು ಡೀಟೇಲ್ ಆಗಿ ನೋಡೋಣ. ಈ ಘಟನೆ ನಡೆದಿರ್ತಕ್ಕಂಥದ್ದು ಬಂದು ಬೆಂಗಳೂರು ದಕ್ಷಿಣ ಜಿಲ್ಲೆ, ಅಥವಾ ಈ ಹಿಂದೆ ರಾಮನಗರ ಜಿಲ್ಲೆ ಅಂತಿತ್ತಲ್ಲ, ಆ ಜಿಲ್ಲೆಯ ತಾವರೆಕೆರೆ ಹೋಬಳಿಗೆ ಸೇರಿದಂತಹ ಮಾದಾಪಟ್ನ ಎನ್ನುವಂಥ ಒಂದು ಗ್ರಾಮದ 1 ಕಿಲೋಮೀಟರ್ನ ಆಸುಪಾಸಿನಲ್ಲಿ ಒಂದಷ್ಟು ಕ್ವಾರೆಗಳಿದೆ. ಅದರಲ್ಲಿ ಒಂದಷ್ಟು ಕ್ವಾರೆಗಳು ಲೀಗಲ್ ಆಗಿ ನಡೀತಾ ಇದ್ರೆ, ಇನ್ನೊಂದಷ್ಟು ಕ್ವಾರೆಗಳು ಇಲ್ಲಿಗಲ್ ಆಗು ಕೂಡ ನಡೀತಾ ಇದ್ದಾವೆ. ಇಲ್ಲಿಗಲ್ ಮೀನ್ಸ್ ಗವರ್ನಮೆಂಟ್ ಅವ್ರಿಗೊಂದು 5 ಎಕರೆಗೋ, ಒಂದು 10 ಎಕರೆಗೋ, ಒಂದು 2 ಎಕರೆಗೋ ಈ ರೀತಿ ಪರ್ಮಿಷನ್ ಕೊಟ್ಟಿರುತ್ತೆ, ಅನುಮತಿ ಕೊಟ್ಟಿರುತ್ತೆ. ಇವ್ರೇನ್ ಮಾಡಿರ್ತಾರೆ, 2 ಎಕರೆಯಿಂದ 4 ಎಕರೆ ಮಾಡೋದು, 5 ಎಕರೆಯಿಂದ 10 ಎಕರೆ ಮಾಡ್ಕೊಂಡು ಅಕ್ರಮವಾಗಿ ಗಣಿಗಾರಿಕೆಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಕಳೆದ 2 ವರ್ಷದ ಹಿಂದೆ ಆ ಒಂದು ಜಾಗಕ್ಕೆ ಭೇಟಿ ಕೊಟ್ಟಾಗ ಸುಮಾರು ಏನಿಲ್ಲ ಅಂದ್ರೂ ಆ ಮಾದಾಪಟ್ಟಣದಿಂದ ಒಂಚೂರು ಮುಂದಕ್ಕೆ ಹೋದ್ರೆ, 1 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ 7-8 ಕ್ವಾರೆಗಳು ಸಿಗ್ತವೆ ನಿಮಗೆ. ಆ ಭೂಮಿಯ ಒಡಲನ್ನ, ಭೂತಾಯಿಯ ಗರ್ಭವನ್ನ ಪ್ರತಿದಿನವೂ ಕೂಡ ಬಗ್ದು ಅಗದು ತೆಗೆದು ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ. ಲೀಗಲ್ ಆಗಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಗಣಿ ಇಲಾಖೆ ಅಥವಾ ಭೂ ಇಲಾಖೆ, ಅದಕ್ಕೆ ಸಂಬಂಧಪಟ್ಟಂಗೆ ಇಂತಿಷ್ಟು ಅಂತ ಕೊಟ್ಟಿರುತ್ತೆ. ಬಟ್ ಇವರು ದಿನದಿಂದ ದಿನಕ್ಕೆ ಅದನ್ನ ಅಕ್ವೈರ್ ಮಾಡಿಕೊಂಡು ಲಾಭ ಗಳಿಸುವ ದೃಷ್ಟಿಯಿಂದ ಇದೊಂದು ದೊಡ್ಡ ಸ್ಕ್ಯಾಮ್ ಬಿಡಿ, ಇದೊಂದು ದೊಡ್ಡ ಮಾಫಿಯಾ ಕೂತೈತೆ. ಅಕ್ರಮ ಮೈನಿಂಗ್ ಐತಲ್ಲ, ಅದನ್ನ ಈ ಗವರ್ನಮೆಂಟ್ ಕೂಡ ಶಾಮೀಲಾಗೋಗಿರುತ್ತೆ. ಯಾವ ಗವರ್ನಮೆಂಟ್ ಬಂದರೂ ಕೂಡ ಅಷ್ಟೇನೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಶಾಮೀಲಾಗೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಪರ್ಮಿಷನ್ ಅನ್ನು ಕೊಡಬೇಕು, ಅನುಮತಿಯನ್ನು ಕೊಡಬೇಕು, ಅದಕ್ಕೆ ಸಂಬಂಧಪಟ್ಟಾಗೆ ತಾಕೀತನ್ನ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಇವ್ರಿಗೆ ಉಗಿಬೇಕು, ಅಂತವರು ಕೂಡ ಶಾಮೀಲಾಗೋಗಿರ್ತಾರೆ. ಇವತ್ತು ಆ 7 ಜನರ ಬದುಕಿಗೆ ಆ ಕ್ವಾರೆ ಓನರ್ಗಳೆಷ್ಟು ಬಾಗಿನೋ ಅಷ್ಟೇ ಈ ಗವರ್ನಮೆಂಟ್ಗಳು ಕೂಡ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಬಾಗಿನ. ಇವತ್ತು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಯಾಕೆ ನಾನು ಇಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತಂದ್ರೆ, ಯಾವುದಾದ್ರೂ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಡಿಸ್ಟೆನ್ಸ್ ಎಷ್ಟಿರಬೇಕು. ಕೆಳಗಡೆ ಕಾವೇರಿ ಕ್ರಷರ್ ಅಂತ ಒಂದು ಕ್ವಾರೆಯಲ್ಲಿ ಕೆಲಸ ನಡೀತೈತೆ, 16 ಜನ ಕೆಲಸ ಮಾಡ್ತಾ ಇದ್ದಾರೆ ಬೆಳಗ್ಗೆ 7 ಗಂಟೆಯಲ್ಲಿ. ಪ್ರತಿದಿನ ಅದೆಷ್ಟು ಜನ ಕೆಲಸ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ಪ್ರೆಸೆಂಟ್ 17 ಜನ ಕೆಲಸ ಮಾಡ್ತಾ ಇದ್ರು. ಅದ್ರ ಮೇಲ್ಗಡೆ ಇನ್ನೊಂದು ಬಸವೇಶ್ವರ ಸ್ಟೋನ್ ಅಂತ, ಅದು ಹೆಚ್ಚು ಕಡಿಮೆ ಇದರಿಂದ 100 ಅಡಿ ಎತ್ತರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, 2 ಹಿಟಾಚಿ ಮೂಲಕ. ಸೊ ಆ ಸ್ಟೋನ್ಗೂ ಆ ಕ್ರಷರ್ಗೂ, ಕೆಳಗಡೆ ಇರ್ತಕ್ಕಂಥ ಕ್ರಷರ್ಗೂ ಡಿಸ್ಟೆನ್ಸ್ ಏನಿಲ್ಲ ಅಂದ್ರೂ ಒಂದು 6-7 ಅಡಿನೂ ಬಿಟ್ಟಿಲ್ಲ. ಏನ್ ರೋಗ ಬಂದಿದೆ ಇವ್ರುಗಳಿಗೆ, ಅಧಿಕಾರಿಗಳದ್ದು ಹೆಂಗ್ ಪರ್ಮಿಷನ್ ಕೊಟ್ಟರು. ಆ ಮೇಲ್ಗಡೆ ಕೆಲಸ ಮಾಡ್ತಾವನಂತೆ, ಹಿಟಾಚಿ ತಗೊಂಡೋಗ್ಬಿಟ್ಟು ಅದರಲ್ಲೇ ಆ ವೈಬ್ರೇಟ್ ಮಿಷಿನ್ ಇರ್ತಕ್ಕಂಥ ಒಂದು ಹಿಟಾಚಿ ಇದೆ, ಅದು ಕಲ್ಗಳನ್ನ ಆ ತೂತು ಮಾಡಿ ಅದನ್ನ ವೈಬ್ರೇಟ್ ಮಾಡಿ ಸಡಿಲಗೊಳಿಸಿ ಕೆಳಗೆ ಬೀಳಿಸುವಂಥದ್ದು. ಅಲ್ಲಿ ಕೆಲಸ ನಡೀತೈತೆ, ಕೆಳಗಡೆ ಕೆಲಸ ನಡೀತೈತೆ. ಇದಕ್ಕೆ ಸಂಬಂಧಪಟ್ಟಂಗೆ ಮೈನಿಂಗ್ ಓನರ್ಗಳು ತಲೆ ಕೆಡಿಸ್ಕೊಳ್ಳಿಲ್ವಾ? ಅಥವಾ ನೀವು ಪ್ರತಿದಿನ 6 ಗಂಟೆಗೆ ಎದ್ದೋಗಿ ಕೂಲಿ ಕಾರ್ಮಿಕರು ಬರ್ತಾರಲ್ಲ, ಆ ಟೈಮ್ಗೆ ನೀವು ಕೂಡ ಹೋಗಕ್ಕಾಗಲ್ಲ, ಸಂಜೆ ತನಕ ಕೂತ್ಕೊಂಡು ನೋಡಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮವ್ರು ಯಾರಾದ್ರೂ ಮೇಸ್ತಿರಿನೋ, ಅವನೋ ಇವನೋ ಆಳು ಕಾಳುಗಳು ಇರ್ತಾರಲ್ಲ, ಅವ್ರಿಗೆ ಹೇಳಿಲ್ವಾ? ಕೆಳಗಡೆ ಕೆಲಸ ನಡೀತಾ ಇರ್ಬೇಕಾದ್ರೆ ಮೇಲ್ಗಡೆ ಕೆಲಸ ಮಾಡ್ಬೇಕಾದ್ರೆ ಮೇಲ್ಗಡೆ ಕಸ್ಕೊಂಡ್ ಬೀಳ್ತಪ್ಪ ಅನ್ನುವಂಥ ಒಂದು ಸಣ್ಣ ಬೇಜವಾಬ್ದಾರಿತನ ನಿಮ್ಗೆ ಅಷ್ಟೊಂದು ಬಂದ್ಬಿಡ್ತಾ? ಎಲ್ಲದಕ್ಕಿಂತ ಮಿಗಿಲಾಗಿ ಕೂಲಿ ಕಾರ್ಮಿಕರಿಗೆ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂತಂದ್ರೆ, ಈ ಓನರ್ಗಳು ತಲೆ ಕೆಡಿಸ್ಕೊಳ್ತಾರೋ, ಈ ಮೇಸ್ತ್ರಿಗಳು ತಲೆ ಕೆಡಿಸ್ಕೊಳ್ತಾರೋ, ನಿಮ್ಮ ಬದುಕಿನ ಬಗ್ಗೆ ನೀವು ಫಸ್ಟ್ ತಲೆ ಕೆಡಿಸ್ಕೊಳ್ರಪ್ಪ. ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಹೆಂಡ್ತಿರು, ನಿಮ್ಮ ಮಕ್ಕಳು, ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ಸಂಬಂಧಿಕರೆಲ್ಲ ಕಾಯ್ತಾ ಇರ್ತಾರೆ. ಇವತ್ತು ಅವ್ರಗಳಿಗೆಲ್ಲ ಯಾರ್ ಗತಿ? ಈ ಪೊಲಿಟಿಷಿಯನ್ಸ್ಗಳು ಹೇಳ್ತಾರೆ 1 ಕೋಟಿ ಕೊಡಿ, 50 ಲಕ್ಷ ಕೊಡಿ, ಪರಿಹಾರ ಕೊಡಿ ಅಂತ. ಅದನ್ನ ತಗೊಂಡು ನಿಮ್ಮ ಮನೆಯವ್ರು ಸಂಪೂರ್ಣವಾಗಿ ನಿಮ್ಮ ಜೀವನ ಇರಲ್ಲ ಅಂತಂದ್ರೆ ಅದನ್ನ ತಗೊಂಡು ಏನ್ ಮಾಡ್ತಾರೆ? ಒಂದಷ್ಟು ದಿನ ಜೀವನ ನಡೆಸ್ಬೋದು ಅಷ್ಟೇ, ಅದರಿಂದ ಇನ್ನೇನು ಇಲ್ಲ. ಸೊ ಈ ಇನ್ಸಿಡೆಂಟ್ ಹೇಗಾಯ್ತು ಅನ್ನೋದನ್ನ ನಾನು ನಿಮಗೆ ಈಗ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಬಹುಶಃ ನಿಮಗೂ ಕೂಡ ಕೋಪ ಬರುತ್ತೆ ನಮ್ಮ ವ್ಯವಸ್ಥೆ ಮೇಲೆ. ಇವತ್ತು ಬೆಳಗ್ಗೆ 7 ಗಂಟೆಗೆ ಈ ಒಂದು ಜಾಗದಲ್ಲಿ ಕೆಲಸ ಶುರುವಾಗಿದೆ. ನಿಮಗೆ ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ ಬೆಂಗಳೂರಿನಿಂದ ನಾವು ಮಾಗಡಿ ಕಡೆಗೆ ಹೋಗ್ತೀವಿ ಅಂತ ಅನ್ಕೊಳ್ಳಿ. ತಾವರೆಕೆರೆ ಬಿಟ್ಟು ನಂತರ ಮಾಗಡಿ ಸಿಗೋಕ್ಕೂ ಮುಂಚೆನೆ ಲೆಫ್ಟ್ ತಗೊಂಡ್ರೆ ಈ ಮಾದಾಪಟ್ನ ಅಂತ ಒಂದು ಊರು ಸಿಗುತ್ತೆ. ಆ ಮೇನ್ ರೋಡ್ ಇಂದ ಸುಮಾರು ಒಂದು 3 ಕಿಲೋಮೀಟರ್ ಹತ್ತಿರದಲ್ಲಿರ್ತಕ್ಕಂಥ ಊರೇ ಮಾದಾಪಟ್ನ. ಈ ಮಾದಾಪಟ್ನ ಬಿಟ್ಟು ಮುಂದಕ್ಕೆ 1 ಕಿಲೋಮೀಟರ್ ಹೋದ್ರೆ ಈ ಕ್ವಾರೆಗಳು ಶುರುವಾಗುತ್ತೆ, ಈ ಕ್ರಷರ್ಗಳು. ಇಲ್ಲೇನ್ ಮಾಡ್ತಿರ್ತಾರೆ, ದೊಡ್ಡ ದೊಡ್ಡ ಬಂಡೆಗಳನ್ನ ಸಿಡಿಸುವಂಥದ್ದು, ಅವನ ತಗ್ಸುವಂಥದ್ದು, ಅವನ ಸೈಜ್ಗಲ್ ಮಾಡುವಂಥದ್ದು, ಬೋಡ್ರೋಸ್ ಮಾಡುವಂಥದ್ದು, ಅವನ ಜಲ್ಲಿಕಲ್ಲು ಮಾಡುವಂಥದ್ದು, ಅದಾದ್ಮೇಲೆ ಸ್ಯಾಂಡು, ಈ ರೀತಿ ಪರಿವರ್ತನೆಯಾಗಿ ಬೆಂಗಳೂರಿಗೆ ಅಥವಾ ವಿವಿಧ ಜಿಲ್ಲೆಗಳಿಗೆ, ವಿವಿಧ ಊರುಗಳಿಗೆ ಆ ಒಂದು ವಸ್ತುಗಳನ್ನ ಸಪ್ಲೈ ಮಾಡ್ತಾ ಇರ್ತಾರೆ. ಸೊ ಅದಕ್ಕೇನ್ ಮಾಡ್ತಿರ್ತಾರೆ, ಈ ಮೈನಿಂಗ್ ಕೆಲಸಕ್ಕೆ ಇಲ್ಲಿ ಕರ್ನಾಟಕದವ್ರು ಯಾರು ಕೂಡ ಬಗ್ಗಲ್ಲ, ಕೂಲಿ ಕಡಿಮೆ, ಜಾಸ್ತಿ ಕೇಳ್ತಾರೆ ಇವರು ಅಂತ ಅಂದ್ಬಿಟ್ಟು ಹೊರಗಡೆ ಇರತಕ್ಕಂಥ ಸ್ಟೇಟ್ನ ಒಂದಷ್ಟು ಕೂಲಿ ಕಾರ್ಮಿಕರನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ. ಒಂದಷ್ಟು ದಿನ ಟೆಂಡರ್ ಹಾಕೊಂಡ್ಬಿಡ್ತಾರೆ ಅವ್ರಿಗೆ, ಅಲ್ಲಿಗೆ ಟೆಂಟು ಪಂಟು ಹಾಕೊಂಡು ಪಾಪ ಜೀವನ ನಡೆಸ್ತಾ ಇರ್ತವೆ. ಸೊ ಅದೇ ರೀತಿ ಇಲ್ಲಿ ಬೆಳಗ್ಗೆ 7 ಗಂಟೆಗೆ ಕೆಲಸ ಶುರುವಾಗಿದೆ ಕಾವೇರಿ ಕ್ರಷರ್ ಅನ್ನುವಂಥ ಒಂದು ಕ್ರಷರ್ನ ಕೆಳಗಡೆ. ಈ ಕಾವೇರಿ ಕ್ರಷರ್ನ ಮೇಲ್ಗಡೆ ಒಂದು 100 ಅಡಿ ಮೇಲ್ಗಡೆ ಇನ್ನೊಂದು ಕ್ರಷರ್ನಲ್ಲಿ ಕೆಲಸ ನಡೀತೈತೆ. ಅದು ಲೀಸ್ಗಿತ್ತೋ ಅಥವಾ ಓನರೇ ಮಾಡಿಸ್ತಿದ್ರೋ ಗೊತ್ತಿಲ್ಲ. ಅದಕ್ಕೂ ಇದಕ್ಕೂ ಇರ್ತಕ್ಕಂಥ ಡಿಸ್ಟೆನ್ಸ್ ಮೇಲಿಂದ ಕೆಳಗಡೆಗೆ ನೋಡಿದ್ರೆ ಒಂದು 7 ಅಡಿ ಜಾಗ ಬಿಡ್ಕೊಂಡು ಅವರು ಕೂಡ ಕೆಲಸ ಮಾಡ್ತಿದ್ದಾರೆ ಮೇಲ್ಗಡೆ.
ಯಾವ ಸಣ್ಣ ಮಕ್ಳಿಗಾದ್ರೂ ಅನ್ಸುತ್ತೆ ಮೇಲ್ಗಡೆ ಕೆಲಸ ನಡೀತೈತಿ ಅಂದ್ರೆ ನಾವು ಕೆಳಗಡೆ ಕೆಲಸ ಮಾಡಬಾರ್ದು, ಇಲ್ಲ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಮೇಲ್ಗಡೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು, ನೋಡ್ರಪ್ಪ ನಾವಿಲ್ಲಿ ಕೆಲಸ ಮಾಡ್ತಾ ಇದೀವಿ, ನಮಗೆ ಮುಗಿದ ಮೇಲೆ ನೀವು ಮಾಡ್ಕೊಳ್ಳಿ, ಇಲ್ಲ ನಿಮ್ಮದು ಮುಗಿಸ್ಬಿಡಿ ನಾವು ಆಮೇಲೆ ಮಾಡ್ತೀವಿ ಅನ್ನೋ ಅಂತ ಒಂದು ಸಣ್ಣ ಜವಾಬ್ದಾರಿ ಇರಬೇಕಿತ್ತು. ಬಟ್ ಇಲ್ಲಿ ಏನಾಯ್ತು, ವಿಧಿಯೋ ಅಥವಾ ಇವ್ರ ಹಣೆ ಬರಹನೋ ಅಥವಾ ಇವ್ರ ನಿರ್ಲಕ್ಷ್ಯನೋ ಗೊತ್ತಿಲ್ಲ, ಅಟ್ ಎ ಟೈಮ್ ಬೆಳಗ್ಗೆ 7 ಗಂಟೆಯಲ್ಲಿ ಎರಡೂ ಕಡೆಯೂ ಕೂಡ ಕೆಲಸ ನಡೀತೈತೆ. ಮೇಲ್ಗಡೆದು ಬಂದು ಬಸವೇಶ್ವರ ಸ್ಟೋನ್ ಅಂತ ಆನಂದ್ ಸ್ವಾಮಿ ಅನ್ನೋರಿಗೆ ಸೇರಿದ್ದು, ಕೆಳಗಡೆದು ಬಂದು ಉದಯ್ ಶಂಕರ್ ಅನ್ನೋರಿಗೆ ಸೇರಿದ್ದು ಕಾವೇರಿ ಕ್ರಷರ್. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಒಂದು 7-8 ಕ್ರಷರ್ ಸಿಗ್ತಾವ್ ಬಿಡಿ. ಪ್ರತಿದಿನ ಕೂಡ ಭೂಮಿನ ಹಂಗೆ ಶೇಕ್ ಮಾಡಿ ಆಟ ಆಡಿಸ್ತಾ ಇರ್ತಾರೆ. ಏನು ಭೂಮಿ ಸಂಪತ್ತು ಇವ್ರು ಅಪ್ಪದಿರೋದು ಅನ್ನೋ ತರ ಹಾಕೊಂಡ್ಬಿಟ್ಟವ್ರೆ. ಪ್ರತಿದಿನವೂ ಕೂಡ ಎಲ್ಲೆಲ್ಲಾರು ಹೋಗಿ ನೋಡಿ, ಒಂದ್ ಸೈಟ್ ಬೆಲೆ ಕೇಳಿದ್ರೆ 2 ಕೋಟಿ 3 ಕೋಟಿ ಇವ್ರು ಅಪ್ಪದಿರೋದು ಭೂಮಿ. ಒಂದೇ ಒಂದು ಸಲ ಆ ವೆನಿಜುಲಾದಲ್ಲಿ ಎಲ್ಲ ಆಯ್ತಲ್ಲ ಈಗ ಮೊನ್ನೆ ಭೂಕುಸಿತ ಭೂಕಂಪ ಆತರ ಒಂದು ಸಲ ಆಗ್ಬಿಡ್ಬೇಕು ಅಂತ ಅನಿಸ್ತೈತಿಲ್ಲ. ಇವ್ರುಗಳಿಗೆಲ್ಲ ಒಂದು ಟೆಂಡರ್ ಹಾಕೋಬಿಟ್ಟವ್ರಲ್ಲ, ಭೂಮಿ ತಾಯಿನ ಅಧಿಕೃತವಾಗಿ ತಗೊಂಡ್ಬಿಡೋರಲ್ಲ, ಈ ನಮ್ದು ಇದು ಈ ಸಂಪತ್ತು ನಂದೇ ಅನ್ನೋ ತರ ಹೋಗಿ ಆ ಭೂಮಿ ತಾಯಿ ಗರ್ಭಕ್ಕೆ ಪ್ರತಿದಿನವೂ ಕೂಡ ಮಿಷಿನ್ ಇಟ್ಬಿಟ್ಟು ಕೊರೆಸ್ತಾರಲ್ಲ. ನಿಜಕ್ಕೂ ಬೇಸರ ಆಗ್ತೈತೆ. ಕೆಲವರು ಅನ್ಬೋದು ಮತ್ತೆ ಮನೆ ಕಟ್ಟಕ್ಕೆ ಜಲ್ಲಿ ಗಿಲ್ಲಿ ಎಲ್ಲ ನಿಲ್ತಾರೋದು ಅಂತ. ಅಭಿವೃದ್ಧಿ ಹೆಸರಲ್ಲಿ ಪ್ರಕೃತಿ ಮೇಲೆ ಪ್ರತಿದಿನವೂ ಕೂಡ ಈ ರೀತಿ ಅನಾಚಾರಗಳು ನಡೀಲಿ. ಕೆಲಸ ನಡೆಯುವಂತ ಸಂದರ್ಭದಲ್ಲಿ ಏನಾಗೈತೆ, ಮೇಲ್ಗಡೆ 2 ಇಟಾಚಿ ಇದಾವೆ. ಒಂದು ಇಟಾಚಿ ಬಂದು ಕಂಪ್ಲೀಟ್ ಆಗಿ ಈ 4-5 ಹಲ್ಲುಗಳು ಇರ್ತಾವಲ್ಲ ಆ ರೀತಿಯ ಇಟಾಚಿ, ಅದು ಎತ್ತುವಂಥದ್ದು. ಇನ್ನೊಂದು ಇಟಾಚಿ ಬಂದು ಒಂದು ವೈಬ್ರೇಟ್ ಮಷಿನ್ ಇರುತ್ತೆ ಚೂಪಾಗಿ, ಈಗ ನಾವು ಡ್ರಿಲ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಆ ರೀತಿ. ಆ ಇಟಾಚಿ ಏನ್ ಮಾಡಿದೆ, ಆಲ್ರೆಡಿ ಈ ಹಿಂದೆ ಆ ಜಾಗದಲ್ಲಿ ಸ್ಫೋಟ ಆಗಿರುತ್ತೆ, ಬಂಡೆಕಲ್ಲುಗಳು ಬಿರುಕು ಬಿಡ್ಕೊಂಡಿರುತ್ತೆ. ಆ ಬಿರುಕು ಬಿಡ್ಕೊಂಡಿರ್ತಕ್ಕಂಥ ಬಂಡೆಕಲ್ಲ ಹತ್ರ ಈ ಇಟಾಚಿ ಹೋಗಿ ವೈಬ್ರೇಟ್ ಮಷಿನ್ ಇಟ್ಟು ಆ ಡ್ರಿಲ್ ಮಿಷಿನ್ ಅನ್ನ ಇಟ್ಟು ಶೇಕ್ ಮಾಡುವಂತ ಸಂದರ್ಭದಲ್ಲಿ ಕೆಳಗಡೆ ಕಸ್ತು ಬಿದ್ದಿರ್ತಕ್ಕಂಥದ್ದು ಸರಿಸುಮಾರು ಏನಿಲ್ಲ ಅಂತಂದ್ರೂ 10 ಅಡಿ ಹೈಟು, 15-20 ಅಡಿ ಅಗಲ ಇರ್ತಕ್ಕಂಥ ಆ ಬಂಡೆ ಕುಸ್ತು ಬಿದ್ದಿರ್ತಕ್ಕಂಥದ್ದು. ಅದೇ ಟೈಮ್ನಲ್ಲಿ ಈ ಕಾವೇರಿ ಕ್ರಷರ್ ಏನಿದೆ ಕೆಳಗಡೆ, ಈ ಕೂಲಿ ಕಾರ್ಮಿಕರು 2 ಟ್ರಾಕ್ಟರ್ಗಳನ್ನ ತಗೊಂಡೋಗಿ ಅಲ್ಲಿರ್ತಕ್ಕಂಥ ಸೈಜ್ಗಳು ಮತ್ತೆ ಜಲ್ಲಿ ಕಲ್ಲಿದೆಯಲ್ಲ ಅದನ್ನ ತುಂಬ್ತಾ ಇದ್ರು ಬೆಳಗ್ಗೆ 7 ಗಂಟೆಗೆ. ಸುಮಾರು 16 ಜನ ಕೆಳಗಡೆ ಕೆಲಸ ಮಾಡ್ತಾ ಇದ್ರು, ಮೇಲ್ಗಡೆ 3 ಜನ, ಅದರಲ್ಲಿ 2 ಡ್ರೈವರ್ಗಳು. ದಿಢೀರಂತ ಕುಸ್ತು ಬಿದ್ದೈತೆ. ಕೆಲವೇ ಕ್ಷಣಗಳಲ್ಲಿ ಆ ಬಂಡೆ ಮೇಲ್ಗಡೆ ಕುಸ್ತಿರ್ತಕ್ಕಂಥದ್ದು ಏನು 15-20 ಅಡಿ ಅಗಲ, 10 ಅಡಿ ಎತ್ತರ ಐತೆ ಆ ಬಂಡೆ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಮನೆ ಗಾತ್ರ ಕೆಳಗಡೆ ಕುಸ್ತು ಬಿದ್ರೆ ಉಳಿತರ ಬೀಳುವಂತ ರಭಸದಲ್ಲಿ ಅದು 2 ತುಂಡಾಗಿ 3 ತುಂಡಾಗಿ ಸೀದಾ ಬಂದು ಟ್ರಾಕ್ಟರ್ ಹತ್ರ ತುಂಬ್ತಾ ಇದ್ರಲ್ಲ ಇವರು ಜನಗಳು, ಕೂಲಿ ಕಾರ್ಮಿಕರು, ಅವ್ರ ಮೇಲೆ ಬಂದು ಬಿದ್ದೈತೆ. ಅದರಲ್ಲಿ ವಿಧಿ ಅವ್ರಿಗೆ ಹೇಳೈತೆ, ಇವತ್ತು ನಿಮ್ ಟೈಮ್ ಚೆನ್ನಾಗೈತೆ ಹೋಗಿ ಅಂತ. 4 ಜನ ಹಾರಿ ತಕ್ಷಣ ಪ್ರಾಣ ಉಳಿಸ್ಕೊಂಡವ್ರೆ. ಇನ್ನು 7 ಜನ ಕೊಲಾಪ್ಸ್. ಅದರಲ್ಲಿ 5 ಜನರ ಮೇಲೆ ಅದೇ ಬಂಡೆ ಬಿದ್ದು ಕೈಕಾಲೆಲ್ಲ ಕಟ್ಟಾಗಿ ಅವ್ರನ್ನ RR ಮೆಡಿಕಲ್ ಕಾಲೇಜ್ಗೆ ಅಡ್ಮಿಟ್ ಮಾಡಿದ್ದಾರೆ. 7 ಜನರ ದುರಂತ ಅಂತ್ಯ ಈ ಇನ್ಸಿಡೆಂಟ್ನಿಂದ, ಈ ಬೇಜವಾಬ್ದಾರಿತನದಿಂದ, ಈ ನಿರ್ಲಕ್ಷ್ಯದಿಂದ ಆಯ್ತು. ಸೊ ಇದಾದ ನಂತರ ಮಾಧ್ಯಮಗಳ ಮುಂದೆ ನೀವು ಗಮನಿಸ್ತಾ ಇದ್ರಿ ಏನೇನಾಯ್ತು. ಗಣಿ ಇಲಾಖೆ ಅಧಿಕಾರಿಗಳು ಕೂಡ ಸ್ಪಾಟ್ ವಿಸಿಟ್ ಮಾಡ್ತಾರೆ, IG ಕೂಡ ಸ್ಪಾಟ್ ವಿಸಿಟ್ ಮಾಡ್ತಾರೆ, ಈ ಕಡೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಈ ಒಂದು ಮಾದಪಟ್ನ ಅಥವಾ ಈ ತಾವರೆಕೆರೆ ಹೋಬಳಿ ಏನಿದೆ ಇದು ಬಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಕೊಳ್ಳುತ್ತೆ. ನೀವು ಅನ್ಕೋಬಹುದು ಬೆಂಗಳೂರು ದಕ್ಷಿಣ ಅದು, ಬಟ್ ಇಲ್ಲಿ ವಿಧಾನಸಭಾ ಚುನಾವಣೆ ವ್ಯಾಪ್ತಿಗೆ ಇದು ಯಶವಂತಪುರ ವಿಧಾನಸಭಾ ಚುನಾವಣೆ ವ್ಯಾಪ್ತಿಗೆ ಬರೋದ್ರಿಂದ ಪ್ರೆಸೆಂಟ್ MLA ಬಂದು ST ಸೋಮಶೇಖರ್ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏನಂತಂದ್ರೆ, ಈ ಹಿಂದೆ ಒಂದ್ಸಲ ಅಲ್ಲಿ ಗರ್ಭಿಣಿ ಚಿರತೆ ಹೋಗಿ ಬಿದೋಗ್ಬಿಟ್ಟಿತ್ತು, ಮೃತಪಟ್ಟಿತ್ತು ಆ ಗರ್ಭಿಣಿ ಚಿರತೆ. ನಾನು ಅವಾಗ್ಲೇ ಹೇಳಿದೆ ಅಕ್ರಮ ಮೈನಿಂಗ್ ಎಲ್ಲ ನಡೀತಾ ಇತ್ತಿಲ್ಲಿ, ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಕಡಿವಾಣ ಹಾಕಿ ಅಂತ. ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅಂತ. ನೀವು MLA ಅಲ್ವಾ ಸರ್, ಮತ್ತೆ ಅವ್ರ ಮೇಲೆ ಆಕ್ಷನ್ ತಗೋಬೋದಿತ್ತಲ್ಲ ನೀವು ಕೂಡ ಅಧಿಕಾರಿಗಳ ಮೇಲೆ. ಈಗ ನೀವು ಕೂಡ ಮಾಧ್ಯಮಗಳು ಬಂದು ಹೇಳ್ತಾ ಇದ್ದೀರಿ ನೀವು ಆಕ್ಷನ್ ತಗೋಬೋದಿತ್ತು, ನಿಮ್ಮ ಹತ್ರ ಅಧಿಕಾರ ಇತ್ತಲ್ಲ, ಬಟ್ ನೀವು ಕೂಡ ಮಾಡಲಿಲ್ಲ. ಇವತ್ತು ಮಾಧ್ಯಮಗಳ ಮುಂದೆ ಬಂದು ಮಾತಾಡಿ 1 ಕೋಟಿ ಪರಿಹಾರವನ್ನ ಕೇಳ್ತಾ ಇದ್ದೀರಿ. ಇತ್ತ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನೋಡ್ರಿ ನಾವು ಪ್ರತಿದಿನ ಕೂತ್ಕೊಂಡು ಮೈನಿಂಗ್ ಅದ್ರ ಬಗ್ಗೆ ಎಲ್ಲ ನಾವು ಗಮನಿಸೋದಕ್ಕಾಗಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇಲಾಖೆ ಇರುತ್ತೆ, ಇಲಾಖೆಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಿರ್ತಾರೆ, ಅವ್ರೇನಾದ್ರೂ ಇಲ್ಲಿ ಈ ರೀತಿ ಏನಾದ್ರು ಕಂಡು ಬಂದೈತೆ ಅಂತ ನಮ್ಮ ಗಮನಕ್ಕೆ ತಂದ್ರೆ ನಾವು ಆಕ್ಷನ್ ತಗೋಬಹುದು. ನಾವು ಪ್ರತಿದಿನವೂ ಕೂಡ ಹೋಮ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲೇ ಅಬ್ಸರ್ವ್ ಮಾಡ್ಕೊಂಡು ಕುತ್ಕೊಳಕಾಗುತ್ತಾ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಇತ್ತ ಮುಖ್ಯಮಂತ್ರಿಗಳು ಹೇಳ್ತಾರೆ ಮಣ್ಣು ಕುಸಿತ ಆಗೈತೆ ಅಂತ. ದೊಡ್ಡದಾಗಿ ಕಸ್ಕೊಂಡ್ ಬಿದ್ದಿರ್ತಕ್ಕಂಥ ಬಂಡೆಯ ದೃಶ್ಯವೇ ನಿಮ್ಗೆ ಕಾಣ್ತೈತೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಪ್ರಾಥಮಿಕ ವರದಿ ಪ್ರಕಾರ ಅಲ್ಲಿ ಮಣ್ಣು ಕುಸಿತಾಗೈತೆ ಅಂತ. ಮಣ್ಣು ಕುಸ್ತಿದ್ರೆ ಯಾರಾದ್ರೂ 7 ಜನ ಹೋಗ್ತಿದ್ರ ಆ ತರ? ಇದನ್ ಶಿರಾಡಿ ಘಾಟ ಆಗಿರ್ತಕ್ಕಂಥದ್ದು, ಇಲ್ಲ ಚಾರ್ಮಡಿ ಘಾಟಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟಾ? ಬಂಡೆ ಆ ಜಾಗದಲ್ಲಿ ನಡೀತಿರೋದು ಮೈನಿಂಗ್ ಅಂತಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳು, ಬೃಹತ್ ಗಾತ್ರದ ಕಲ್ಲುಗಳು, ಸೈಜ್ ಕಲ್ಲುಗಳು. ಅವು ಬಿದ್ರೆ ಮನುಷ್ಯ ಉಳಿತಾನ? ಸಡನ್ ಆಗಿ ನಮ್ಮೆಲ್ಲ ಎಲ್ಲೋ ಒಂದ್ ಕಡೆ ಎಡವುದ್ರೆ ಬೆರಳು ಕಿತ್ತೋಗ್ಬಿಡುತ್ತೆ. ಅಂತದ್ರಲ್ಲಿ ಆ ದೊಡ್ಡ ಬಂಡೆ ಕಲ್ಲುಗಳು ಕೂಲಿ ಕಾರ್ಮಿಕರ ಮೇಲ್ ಬಿದ್ರೆ ಮುಗೀತಷ್ಟೇ. ಇನ್ನು ಗಣಿ ಇಲಾಖೆ ಅಧಿಕಾರಿ ಮೇಡಮ್ ನನ್ನ ಮಾಧ್ಯಮದಲ್ಲಿ ಗಮನಿಸ್ತಾ ಇದೆ, ಅವ್ರು ಮಾತಾಡಿದ್ರು, ತಪ್ಪು ಇದು, 2 ಕ್ವಾರಿಯರ್ದು ಕೂಡ ತಪ್ಪಿದೆ, 2 ಕ್ರಷರ್ ತಪ್ಪಿದೆ. ಹೌದು ಮೇಡಮ್, ನೀವ್ ಹೆಂಗ್ ಅನುಮತಿ ಕೊಟ್ರಿ ಮೇಡಮ್? ನೀವು ಅನುಮತಿ ಕೊಟ್ಟಾಗ ನೀವು ಅಧಿಕಾರಿ ಆಗಿದ್ರೆ ಅಥವಾ ನಿಮ್ಮ ಹಿಂದೆ ಅಧಿಕಾರಿ ಆಗಿದ್ರೆ ಗೊತ್ತಿಲ್ಲ, ನಿಮ್ಗಳ ಮೇಲೂ ಕೂಡ ಆಕ್ಷನ್ ತಗೋಬೇಕಾಗುತ್ತೆ. ಒಂದು ಕ್ವಾರೆಯಿಂದ ಇನ್ನೊಂದು ಕ್ವಾರೆಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅನ್ನೋದು ನಮಗಂತೂ ಗೊತ್ತಿರಲ್ಲ, ಸಾಮಾನ್ಯ ಜನರಿಗೆ. ನಿಮಗೆ ಗೊತ್ತಿರುತ್ತಲ್ಲ, ನಾಳೆ ದಿನ ಅಹಿತಕರ ಘಟನೆ ಆಗ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತಲ್ಲ. ಆಲ್ರೆಡಿ ಈ ಕಾವೇರಿ ಕ್ರಷನ್ ಸ್ಟೋನ್ ಏನಿಲ್ಲ ಅಂತ 100 ಅಡಿ ಕೆಳಗಡೆ ಇದ್ದಾನೆ.
ಅವ್ನು 100 ಅಡಿ ಮೇಲಿದ್ದಾನೆ, ಇನ್ನೊಂದು ಸ್ಟೋನ್ ಅವನು, ಇನ್ನೊಂದು ಕ್ರಷರ್ ಅವನು. ಅಲ್ಲಿ ಕೆಲಸ ನಡೀತಾ ಇರ್ಬೇಕಾರೆ ಇಲ್ಲಿಗೇನಾದ್ರೂ ಕಸ್ಕೊಂಡ್ ಬೀಳುತ್ತೆ ಅಂತ ಆ JCB ಡ್ರೈವರ್ಗಾರ ಅನ್ಸ್ಬೇಡ್ವಾ? ಬೇಡ, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲ್ಸಕ್ಕೆ ಕಳ್ಸೋಲ್ಲ ಮೇಸ್ತ್ರಿ ಅವನ್ಗಾರು ಅನ್ಸ್ಬಾರ್ದಾ? ಬೇಡ, ಪ್ರತಿದಿನ ಅಪ್ಡೇಟ್ ತಗೊಳ್ತಾ ಇರ್ತಾನಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಓನರ್ ಇವತ್ತು ಎಲ್ಲೂ ಬರ್ತಾರಪ್ಪ ಕೆಲಸ, ಇವತ್ತು ಕಲ್ಲು ಇಳಿಸ್ತಿದ್ರೆ ಕೆಳಕ್ಕೆ, ಅದಕ್ಕೆ ಸಂಬಂಧಪಟ್ಟಂಗೆ ಅವ್ನಿಗಾದ್ರೂ ಜವಾಬ್ದಾರಿತನ ಬೇಡ್ವಾ? ಅದೆಲ್ಲ ಹಾಳಾಗೋಗ್ಲಿ ಕೆಳಗಡೆ ಕೆಲಸ ಮಾಡ್ತಿರ್ತಕ್ಕಂಥ ಇವ್ರಿಗಾದ್ರೂ ಜವಾಬ್ದಾರಿ ಬೇಡ್ವಾ? ಇದನ್ನೆಲ್ಲ ಒಟ್ಟಾರೆಯಾಗಿ ಏನ್ ಹೇಳ್ಬೇಕು ಅಂತಂದ್ರೆ, ನಾವು ವಿಧಿ ಮೇಲೆ ಒರೆಸ್ಬಿಟ್ಟು ಕೂರಿಸ್ಬಿಡ್ಬೇಕಷ್ಟೇ. ವಿಧಿ ಅಷ್ಟೇ, ಏನು ಮಾಡೋದಕ್ಕಾಗಲ್ಲ. ಅವ್ರಿಗೆ ಅರಿವಿರ್ಬೇಕಿತ್ತು, ಸಾಮಾನ್ಯ ಪ್ರಜ್ಞೆ ಇರಬೇಕಿತ್ತು, ನಾವು ಅಂದೇ ಅಂತೀವಿ. ಸೊ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ಪರ್ಮಿಷನ್ ಅನ್ನು ಕೊಡ್ಬೇಕಾದ್ರೆ, ಅನುಮತಿಯನ್ನು ಕೊಡ್ಬೇಕಾದ್ರೆ ಎರಡೂ ಕ್ವಾರೆಗಳನ್ನು ಕೂಡ ಅಬ್ಸರ್ವ್ ಮಾಡಿ ಕೊಟ್ಟಿರ್ತೀರಾ, ಅಥವಾ ಸುಮ್ಮನೆ ನಿಮ್ಮ ಆಫೀಸಲ್ಲಿ ಬಂದು ಅವ್ರು ಫೈಲ್ ತಂದು ಕೊಟ್ಟಿರ್ತಾರೆ, ಸೈನ್ ಮಾಡಿ ಕಳಿಸ್ಬಿಟ್ಟಿರ್ತೀರಾ ಕಮಾಯಿ ಸಿಕ್ಕಿರುತ್ತೆ ಅಂತ? ಗೊತ್ತಿಲ್ಲ. ಸ್ಪಾಟ್ ವಿಸಿಟ್ ಮಾಡಿದ್ರೆ ಬಹುಶಃ ನನ್ನ ಪ್ರಕಾರ ನೀವು ಅನುಮತಿಯನ್ನ ಕೊಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಒಬ್ಬ ಖಡಕ್ ಅಧಿಕಾರಿ, ಒಬ್ಬ ದಕ್ಷ ಅಧಿಕಾರಿಯಾಗಿ ಯಾವುದೇ ಕಾರಣಕ್ಕೂ ಅನುಮತಿ ಇರ್ತಿರ್ಲಿಲ್ಲ. ಆ ಕ್ವಾರೆಯಿಂದ ಈ ಕ್ವಾರೆಗೆ ಯಾವ ದಡ್ಡನ್ಗಾದ್ರೂ ಹೇಳಿದ್ರು ಒಪ್ಪಲ್ಲ ಇದನ್ನ. ಯಾವುದೋ ಒಂದು ಮನೆ 100 ಅಡಿ ಇರ್ತದೆ, ಅದ್ರ ಕೆಳಗಡೆ ಇನ್ನೊಂದು ಮನೆ ಕಟ್ಟೋದಕ್ಕೆ 100 ಅಡಿ ಕೆಳಗಡೆ ಅನುಮತಿ ಕೊಡ್ತಾರ? ಸಿಂಪಲ್ ಅನ್ನುವ ಎಕ್ಸಾಂಪಲ್ ಕೊಡ್ತಿರೋದು ಮನೆದ. ಅಂತದ್ರಲ್ಲ ಕ್ವಾರೆಯಿಂದ ಕ್ವಾರೆಗೆ ಏನ್ ಒಂದ್ ಸಣ್ಣ ಕಲ್ಲೆ ಸುರು ಬೀಳ್ತದೆ ಸ್ವಾಮಿ, ಅಂತದ್ರಲ್ಲಿ ದೊಡ್ಡ ಕಲ್ಲು ಎಷ್ಟು ಟನ್ ಇರುತ್ತೆ, ಅದ್ರ ತೂಕ, ಅದ್ರ ಕೆಜಿ ಲೆಕ್ಕ, ಅದ್ ಕೆಳಗಡೆ ಕಸ್ಕೊಂಡ್ ಬೀಳುತ್ತೆ ಅನ್ನೋ ಒಂದು ಸಾಮಾನ್ಯ ಪರಿಜ್ಞಾನ ಬೇಡ? ಒಟ್ಟಾರೆಯಾಗಿ ಈ ಒಂದು ದುರಂತಕ್ಕೆ ಆ ಎರಡು ಕ್ವಾರಿ ಮಾಲೀಕರು ಕೂಡ ಕಾರಣ ಆಗ್ತಾರೆ. ಅವರ ಬೇಜವಾಬ್ದಾರಿತನ, ಅವ್ರ ನಿರ್ಲಕ್ಷ್ಯ, ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಕೆಲಸವನ್ನು ವಹಿಸಿರ್ತಾರಲ್ಲ ಮೇಸ್ತ್ರಿ, ಅವರು ಕೂಡ ರೆಸ್ಪಾನ್ಸಿಬಿಲಿಟಿ ಆಗ್ತಾರೆ ಇದಕ್ಕೆ. ಅದೆಲ್ಲದನ್ನು ಮೀರಿದ್ದು ಅನುಮತಿ ಕೊಟ್ಟಂತ ಗಣಿ ಇಲಾಖೆ ಅಧಿಕಾರಿಗಳು, ಆ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವರು, ನೀವು ಕಾರಣ ಆಗ್ತೀರಿ. ಇನ್ನು ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಕೂಡ ಈ ಹಿಂದೆ ಆಕ್ಷನ್ ತಗೊಂಡಿಲ್ವಲ್ಲ, ನೀವು ಕೂಡ ಕಾರಣ ಆಗ್ತೀರಿ. ಅದಕ್ಕೆ ಸಂಬಂಧಪಟ್ಟ MLA ನೀವು ಕೂಡ ಕಾರಣ ಆಗ್ತೀರಿ. ಅದಕ್ಕೆ ಸಂಬಂಧಪಟ್ಟ ಸರ್ಕಾರ ಅಧಿಕಾರ ಅಂದ್ರೆ ಇವ್ರಿಗೆ ಅನುಮತಿ ಕೊಟ್ಟಂತ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ಸರ್ಕಾರ, ನೀವು ಕೂಡ ಕಾರಣ ಆಗಿರ್ತೀರಿ. ಪ್ರತಿಯೊಬ್ರು ಕೂಡ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ. ಇವತ್ತೆಲ್ಲರೂ ಬಂದು ಅವ್ರ ಮೇಲೆ ಇವ್ರ ಮೇಲೆ ಕಂಪ್ಲೀಟ್ ಆಗಿ ಇವತ್ತು ಅಲ್ಲ ಅಕ್ಯೂಸ್ಡ್ ಅಥವಾ ಅರೆಸ್ಟ್ ಆಗುವಂತವ್ರು ಅಥವಾ ಬಂಧನಕ್ಕೊಳಪಡೋರು ಇಬ್ಬರೇ ಓನರ್ಗಳು. ನೀನೆಲ್ಲರೂ ಸೇಫೆ. ಒಟ್ಟಾರೆಯಾಗಿ ನನ್ನ ಕೈ ಮುಗಿದು ಕಳಕಳಿಯಾಗಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ಸಾಕಷ್ಟು ಜನ ಕೂಲಿ ಕಾರ್ಮಿಕರು, ದಿನಗೂಲಿ ಕಾರ್ಮಿಕರ ಮಕ್ಕಳು ನೋಡ್ತಿರ್ತೀರಿ, ತಂದೆ ತಾಯಿಯಂದ್ರು ನೋಡ್ತಿರ್ತೀರಿ ವಿಡಿಯೋವನ್ನ. ನೀವೆಲ್ಲರೂ ಹೊರಗಡೆ ಕೆಲ್ಸಕ್ಕೆ ಹೋದಾಗ ಇವ್ರಗಳ ಮೇಲೆ ನಂಬಿಕೆ ಇಡ್ಬಿಡಿ ದಯವಿಟ್ಟು. ಇವ್ರು ಕೊಡುವಂತ ಕೂಲಿ 500 ರೂಪಾಯಿಂದ 700 ರೂಪಾಯಿಂದ 1000 ರೂಪಾಯಿ ಮ್ಯಾಕ್ಸಿಮಮ್ ನಿಮಗೆ. ಇನ್ನು ನಿಮ್ಗಳಿಗೆ ವಿಮೆ ಮಾಡಿಸಿರ್ತಾರೆ, ಅವರು ಒಂದು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ನಿಮ್ಮ ಕೆಲಸಕ್ಕೆ. ನನಗಂತೂ ಅನ್ಸಲ್ಲ, ಕೊಡೋದು 500 ರೂಪಾಯಿ ಸಂಬಳ ನಿಮ್ಗೆ ಯಾಕೆ ಇನ್ಶೂರೆನ್ಸ್ ಮಾಡಿಸಿರ್ತಾರೆ? ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಜೀವಕ್ಕೆ ಯಾವನು ಬರಲ್ಲ. ಇವತ್ತು ಕೊಡುವಂತ ಪರಿಹಾರ ಅದನ್ನ ಅನುಭವಿಸೋದಕ್ಕೆ ನೀವೇ ಇರಲ್ಲ. ಹಾಗಾಗಿ ಇಂಥ ಕೆಲಸಗಳಲ್ಲಿ, ಈ ರೀತಿಯ ಕೆಲಸಗಳಲ್ಲಿ, ಅದರಲ್ಲಿ ಎಸ್ಪೆಷಲಿ ಈ ಗಣಿಗಾರಿಕೆ ಇಂಥ ಕೆಲಸಗಳಂತೂ ಜೀವದ ಜೊತೆ ಆಟ ಆಡುವಂಥ ಕೆಲಸಗಳಿವು. ಹಾಗಾಗಿ ತುಂಬಾ ಹುಷಾರಾಗಿರಿ. ಬಹುಶಃ ಆ 7 ಜನ ಗಮನಿಸಿದ್ರು ಏನೋ, ಬೀಳುವಂಥ ಸಂದರ್ಭದಲ್ಲಿ ಓಡೋಗ್ಬೇಕು ಅಂತ ಪ್ರಯತ್ನ ಪಟ್ಟರು ಏನೋ ಗೊತ್ತಿಲ್ಲ, ವಿಧಿ ಅವ್ರ ಕಣ್ಮುಂದೆ ಬಂದು ನಿಂತಿತ್ತೇನೋ ಗೊತ್ತಿಲ್ಲ, ಅಂತ್ಯ ಆಗೋಯ್ತು. ಕೆಲವರದ ದೃಶ್ಯಗಳನ್ನ ನೋಡೋದಕ್ಕೆ ಆಗ್ತಿಲ್ಲ. ಕೈಕಾಲು ಕಟ್ಟಾಗಿರ್ತಕ್ಕಂಥದ್ದು, ಕಲ್ಲು ಬಿದ್ರೆ ನಾ ಸಾಮಾನ್ಯವಾಗಿ ಎಡವಿದ್ರೆ ಕೈಕಾಲು ಕಟ್ಟಾಗುತ್ತೆ, ಕೈ ಗಾಯ ಬಂದು ಮುರ್ದೆ ಹೋಗೋ ಥರ ಆಗುತ್ತೆ. ಅಂಥದ್ರಲ್ಲಿ ಟನ್ ಗಟ್ಲೆ ಇರ್ತಕ್ಕಂಥ ಆ ಬಂಡೆ ಕಸ್ದು. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ಒಟ್ಟಾರೆಯಾಗಿ ಇವತ್ತಿನ ಈ ದುರಂತಕ್ಕೆ ನಮ್ಮ ವ್ಯವಸ್ಥೆಯ ಕಾರಣ, ವ್ಯವಸ್ಥೆ ಅನ್ನೋದಕ್ಕಿಂತ ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆಗೆ ಜನಪ್ರತಿನಿಧಿಗಳು ಕಾರಣ ಅಂತ ನನ್ಗೂ ಆಕ್ರೋಶ ಬರ್ತಾ ಇದೆ. ಪಾಪ ಎಲ್ಲೆಲ್ಲಿಂದನೋ ಬಂದಿರ್ತವೆ ಕೆಲಸ ಮಾಡ್ಕೊಂಡು ಬದುಕಬೇಕು ಅಂತ, ತುತ್ತೂಟಕ್ಕೆ ಇಲ್ಲಿಂದೇನು ಕೋಟಿ ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ ಅವರು. ಅಲ್ಲಿ ಕೆಲಸ ಸಂಬಳ ಸಿಗಲ್ಲ ಆ ನಾರ್ತ್ ಇಂಡಿಯಾದಲ್ಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಿರ್ತಾರೆ. ಅಂಥವ್ರ ಜೀವನ ತೆಗೆಯೋದಕ್ಕೆ ಯಾವನಿಗೂ ಹಕ್ಕಿಲ್ಲ. ಬೇಜವಾಬ್ದಾರಿತನ ಅಂಡ್ ನಿರ್ಲಕ್ಷ್ಯ, ಸರಿಯಾದಂಥ ಪ್ರಿಕಾಷನ್ಸ್ ಇಲ್ಲ ಅಂತಂದಾಗ ಮಾತ್ರ ಈ ಥರದ ಅವಘಡಗಳು ಸಂಭವಿಸುವಂಥದ್ದು. ಸಂಬಂಧಪಟ್ಟಂಗೆ ಏನು ಕ್ರಮ ಕೈಗೊಳ್ತಾರೆ ನಮ್ಮ ಸರ್ಕಾರದವರು ಅಂತ ಕಾದ್ ನೋಡೋಣ. ಕ್ರಮ ಕೈಗೊಳ್ಳೋದ್ರ ಜೊತೆಗೆ ನಿಮ್ಮ ಮೇಲೂ ಕೂಡ ಕ್ರಮ ಕೈಗೊಳ್ಳಿ ಅನ್ನೋದು ನನ್ನ ಮನವಿ. ನಿಮ್ಗೆ ಏನಾದ್ರು ಆತ್ಮಸಾಕ್ಷಿ ಅನ್ನೋದೊಂದು ಇತ್ತು ಅಂತಂದ್ರೆ, ಆ ಆತ್ಮಸಾಕ್ಷಿ ನಿಮ್ಗೆ ಹೌದು ನೀವು ಮಾಡಿದ್ದು ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ಅಧಿಕಾರಿಗಳು ನಿಮ್ಮ ಮೇಲೆ ನೀವು ಆಕ್ಷನ್ ತಗೊಳ್ಳಿ. ಧನ್ಯವಾದ.